ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ. ನಿಮಗೆ ಗೊತ್ತಿರೋ ಹಾಗೆ ಯೋಗಕ್ಕೆ ಇರುವಂತಹ ಮಾನ್ಯತೆ, ಯೋಗ ಭಾರತ ದೇಶ ಜಗತ್ತಿಗೆ ಕೊಟ್ಟಂತ ಅತಿ ದೊಡ್ಡ ಕೊಡುಗೆಗಳಲ್ಲಿ ಟಾಪ್ 2-3 ಬರ್ಬೋದು. ಅದರಲ್ಲಿ ಇವತ್ತಿನ ದಿವಸದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ದಿವಸವನ್ನು ಆಚರಿಸುವಷ್ಟರ ಮಟ್ಟಿಗೆ ಯೋಗದ ಪ್ರಾಮುಖ್ಯತೆ ಜಗತ್ತಿಗೆ ಇವತ್ತು ತಿಳಿದಿದೆ. ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಇವತ್ತಿನ ಕಾಲದಲ್ಲಿ ಅತಿ ಹೆಚ್ಚು ಮಹತ್ವವನ್ನು ಪಡಿತಾ ಇರುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ 2023ರಲ್ಲಿ ಸರ್ಕಾರದ ಅನುಮತಿಯನ್ನು ಕೋರಿ, ಯೂನಿವರ್ಸಿಟಿಯ ಅನುಮತಿಯನ್ನು ಕೋರಿ ಈ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಲಿಕ್ಕೆ ಅನುಮತಿಯನ್ನು ಕೋರಾಗಿತ್ತು. 2023-24ರ ಕೊನೆಯಲ್ಲಿ ಅಡ್ಮಿಷನ್ ಕ್ಲೋಸ್ ಆಗಲಿಕ್ಕೆ 2 ದಿವಸ ಇರಬೇಕಾದ್ರೆ ನಮಗೆ ಸರ್ಕಾರದ ಅನುಮತಿ ದೊರೆತು ಈ ಮಹಾವಿದ್ಯಾಲಯ ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ. ಆಗಲೇ ನಾನು ಹೊಸ ಕಾಲೇಜಿಗೆ ಅನುಮತಿ ಕೊಟ್ಟಾಗ ಸರ್ಕಾರದ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಅವರಿಗೆ ನಾನು ಕೇಳಿಕೊಂಡಾಗಿತ್ತು. ಕಾರಣಾಂತರದಿಂದ, ಯಾಕಂದರೆ ಕಳೆದ ವರ್ಷ ಮುಖ್ಯವಾದಂಥ ಡೇಟ್ ಈ ಲೋಕಸಭೆ ಚುನಾವಣೆ ಡಿಕ್ಲೇರ್ ಆಗಿದ್ದಕ್ಕಾಗಿ ಆ ಕಾರ್ಯಕ್ರಮ ಮುಂದುವರಿತು. ಹಾಗಾಗಿ ಆ ಹೊಸ ಮಹಾವಿದ್ಯಾಲಯದ ಉದ್ಘಾಟನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೆರವೇರಿಸಿಕೊಳ್ಳುವಂಥ ಯೋಚನೆಯಿಂದ ಈ 2 ಕಾರ್ಯಕ್ರಮಗಳನ್ನು ಏಕಕಾಲಕ್ಕೆ ನೆರವೇರಿಸಿಕೊಡ್ತಾ ಇದೆ. ನಮ್ಮ ರಾಜ್ಯದ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿ 2 ಉದ್ಘಾಟನೆಗಳನ್ನು ನೆರವೇರಿಸಲಿಕ್ಕಿದ್ದಾರೆ. ರಜತ ಮಹೋತ್ಸವದ ಅಂಗವಾಗಿ ಹೊಸದಾಗಿ ಕಟ್ಟಲ್ಪಟ್ಟಂಥ ಆಸ್ಪತ್ರೆಯ ಬ್ಲಾಕ್ ಏನಿದೆ, ಧನ್ವಂತರಿ ಕಾಲೇಜಿನ OPD ಆ್ಯಂಡ್ IPD ಮತ್ತು ಕೆಲವೊಂದಿಷ್ಟು ವಿಶೇಷತೆಗಳನ್ನು ಹೊಂದಿದಂಥ ಹೊಸ ಬ್ಲಾಕನ್ನು ಆ ಸಂದರ್ಭದಲ್ಲಿ ಉದ್ಘಾಟನೆಗೊಳಿಸಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ದಿನೇಶ್ ಗುಂಡೂರಾವ್ ಅವರನ್ನು ಹೊರತುಪಡಿಸಿ ನಮ್ಮ ಸ್ಥಳೀಯ ಲೋಕಸಭಾ ಸದಸ್ಯರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬರ್ತಾ ಇದ್ದಾರೆ. ಸ್ಥಳೀಯ ಶಾಸಕರಾದಂಥ ಭೀಮಣ್ಣ ನಾಯ್ಕ ಅವರು ಆಗಮಿಸ್ತಾ ಇದ್ದಾರೆ.